ಗೆಡ್ಡೆ ಬೆಳ್ಳುಳ್ಳಿ ಹಸೆಮೀನಿಗೆ ಗ್ರೇವಿ ಮಾಡ್ತೀನಿ, ಇದು ಮಸಾಲೆ ರುಬ್ಕೊಂಬರ್ತೀನಿ. ಒಂದು ಇಂಚು ಹಸೆ ಶುಂಠಿ ಮಿಕ್ಸಿ ಮಾಡ್ಕೊಬೇಕಿದು, ಆಮೇಲೆ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಇದು ಒಂದು ದೊಡ್ಡ ಈರುಳ್ಳಿ ಹಿಂಗೆ ದಪ್ಪನಾಗಿ ಕಟ್ ಮಾಡಿ ಹಾಕೋದು. 2 ಟೊಮೊಟೊ ಆಮೇಲೆ ಹುಣ್ಸೆಹಣ್ಣು ಹುಳಿನೂ ನೆನಿಟ್ಟಿದ್ದೀನಿ. ಆಮೇಲೆ ಹುಳಿ ಮಾಡೋದು. ಇದು ಮೀನು ತೊಳೆದ್ಬಿಟ್ಟು ಉಪ್ಪು ಹಾಕಿ ಇಟ್ಟಿದ್ದೀನಿ, ಹಸೆ ಮೀನು. ಇದೆಲ್ಲ ಗ್ರೈಂಡರ್ ಮಾಡ್ಕೊಂಬರ್ತೀನಿ. ಗ್ರೈಂಡರ್ ಮಾಡ್ಕೊಂಬಂದ್ಮೇಲೆ ಹೇಳ್ತೀನಿ. ಕೆಂಪಗೆ ಆಗ್ತಾಯಿದೆ. ಮಸಾಲೆ ಹಾಕಿ ಮಸಾಲೆ ಬಾಡಿಸ್ತೀವಿ. ಫಿಶ್ ಹಾಕಿದ್ದೀನಿ, ಕಲಿಸ್ಬೇಕು ಈ ಥರ. ಈಗ ಕಲಿಸ್ಬೋದು, ಕಲಸಿ ಗ್ರೇವಿ ಹಾಕಿ ಇಟ್ಟ ಮೇಲೆ ಮತ್ತೆ ಕಲ್ಕಕ್ಕೆ ಹೋಗ್ಬಾರ್ದು ಅದನ್ನು. ಇದು 1 kg ಫಿಶ್ ಇದೆ. ಈ ಫಿಶ್ಶಿನ ಹೆಸರು ಬಂದು ಇದು ಏನಪ್ಪ, ಫಿಶ್ಶಿನ ಹೆಸರು ಬಂದು ಇದು ಕಾಗೆ ಮೀನು ಅಂತೇಳಿ. 1 kg ಇದು. ಇದರಲ್ಲಿ ಸ್ವಲ್ಪ ಮುಳ್ಳಿರುತ್ತೆ, ಆದರೆ ಗ್ರೇವಿಗೆ ಬಂದು ತುಂಬ ಟೇಸ್ಟ್ ಇರುತ್ತೆ. ಏನು ಇದ್ರ ಹೆಸರು ಕಾಗೆ ಮೀನು ಅಂತ. ಕಪ್ಪಿರುತ್ತೆ ಇದು ಮೀನು, ಮೇಲೆ ಒಳಗಡೆ ಮಾತ್ರ ಮಾಮೂಲು ಎಲ್ಲ ಮೀನು ಥರನೇ ಇರುತ್ತೆ. ಆಯಿತು, ಇದಾದಮೇಲೆ ಕುದ್ದ ಮೇಲೆ ಆಮೇಲೆ ಇದನ್ನ ಹಿಂಗೆ ಸುಮ್ಮನೆ ತಿರುಗಿಸ್ಬೇಕು. ಅಂದರೆ ಈ ಥರ ಅಲ್ಲ, ಡಬ್ರಿ ಹಿಡ್ಕೊಂಡು ಹಿಂಗೆ ತಿರುಗಿಸ್ಬೇಕು. ಡಬ್ರಿ ಹಿಡ್ಕೊಂಡು ಹಿಂಗೆ ತಿರುಗಿಸ್ಬೇಕು. ಅದ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಕಿ